ಪ್ರಸ್ತಾವ ಪದ್ಧತಿಯ 5ನೇ ಶ್ಲೋಕದಲ್ಲಿ ದೇಶಿಕರು ಪಾದುಕಾದೇವಿಯನ್ನು ತಾವು ಸ್ತೋತ್ರ ಮಾಡ್ತಾ ಇರೋದನ್ನು ಹೇಳ್ಕೊಂಡಿದ್ದಾರೆ. ಶ್ಲೋಕ ನೋಡೋಣ. ನೀಚೇಪಿ ಹಂತ ಮಮ ಮೂರ್ಧನಿ ನಿರ್ವಿಶೇಷಂ ತುಂಗೇಪಿ ಯನ್ನಿವಿಶತೆ ನಿಗಮೋತ್ತಮಾಂಗೆ ಪ್ರಾಚೇತಸ ಪ್ರಭೃತಿಭಿ ಪ್ರಥಮೋಪಗೀತಂ ಸ್ತೋಷ್ಯಾಮಿ ರಂಗಪತಿ ಪಾದುಕಯೋ ಯುಗಂ ತತ್. ನೀಚೇಪಿ ಹಂತ ಮಮ ಮೂರ್ಧನಿ ಅಂದರೆ ನೀಚನಾದ ನನ್ನ ಶಿರಸ್ಸಿನಲ್ಲಿ, ತುಂಗೇಪಿ ಎನ್ನಿವಿಶತೆ ನಿಗಮೋತ್ತಮಾಂಗೆ ಶ್ರೇಷ್ಠವಾದ, ತುಂಗೆ ಅಂದರೆ ಉತ್ಕೃಷ್ಟವಾದ, ನಿಗಮ ಅಂದಾಗ ವೇದಗಳು, ವೇದಗಳ ಉತ್ತಮಾಂಗ ಶಿರಸ್ಸಿನಲ್ಲಿ ಎನ್ನಿವಿಶತೆ ಯಾವುದು ಇರುವುದೋ, ನಿರ್ವಿಶೇಷಂ ಅಂದರೆ ಭೇದವಿಲ್ಲದೆ ತಾರತಮ್ಯವಿಲ್ಲದೆ ಇರುವುದೋ, ಪ್ರಾಚೇತಸ ಪ್ರಭೃತಿಭಿ ಪ್ರಥಮೋಪಗೀತಂ. ಪ್ರಾಚೇತಸ ಅನ್ನೋದು ವಾಲ್ಮೀಕಿಗಳನ್ನು ಕುರಿತು ಹೇಳುವಂತಹ ಹೆಸರು. ವಾಲ್ಮೀಕಿಗಳೇ ಮುಂತಾದವರುಗಳಿಂದ ಪ್ರಥಮೋಪಗೀತಂ ಮೊದಲು ಸ್ತೋತ್ರ ಮಾಡಲ್ಪಟ್ಟಿರುವಂತಹ ರಂಗಪತಿ ಪಾದುಕಯೋ ಶ್ರೀರಂಗನಾಥನ ಪಾದುಕೆಗಳು ಯುಗಂ ಜೋಡಿ ಸ್ತೋಷ್ಯಾಮಿ ಸ್ತೋತ್ರ ಮಾಡಲಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಶ್ರೀರಂಗನಾಥನ ಪಾದುಕೆಗಳು ಅತ್ಯಂತ ಉತ್ತಮವಾದದ್ದು. ನಾನು ತುಂಬ ಅಲ್ಪನಾದವನು, ಆದರೆ ಆ ಪಾದುಕೆಗಳನ್ನು ಶ್ರೀ ವಾಲ್ಮೀಕಿಯಂತಹ ದೊಡ್ಡ ದೊಡ್ಡ ಋಷಿಗಳು ಸ್ತೋತ್ರ ಮಾಡಿದ್ದಾರೆ. ಅವುಗಳನ್ನು ನಾನೂ ಸ್ತೋತ್ರ ಮಾಡಿದ್ರೂ ಆ ಪಾದುಕಾದೇವಿಯ ಮನಸ್ಸಿಗೆ ದುಃಖ ಉಂಟಾಗೋದಿಲ್ಲ. ಎಂತೆಂತಹ ಪಂಡಿತರು ಸ್ತೋತ್ರ ಮಾಡಿರುವ ನನ್ನನ್ನು ಒಬ್ಬ ಅಲ್ಪನೂ ಸ್ತೋತ್ರ ಮಾಡಿಬಿಟ್ನಲ್ಲ ಅಂತ ಪಾದುಕಾದೇವಿ ವ್ಯಸನ ಪಡೋದಿಲ್ಲ. ಅದರ ಬದಲು ಸಂತೋಷವನ್ನೇ ಪಡ್ತಾಳೆ. ಯಾಕಂದರೆ ಈ ಪಾದುಕೆಗಳು ವೇದದ ಶಿರಸ್ಸಿನಲ್ಲಿ, ಅಂದರೆ ವೇದದ ಶಿರಸ್ಸು ಅನ್ನೋದು ಉಪನಿಷತ್ತನ್ನು ಸೂಚಿಸುತ್ತೆ. ಉಪನಿಷತ್ತುಗಳಲ್ಲಿ ಪಾದುಕೆಗಳ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ವೇದಗಳ ಶಿರಸ್ಸಿನಲ್ಲೂ ಈ ಪಾದುಕೆಗಳು ಇದೆ, ಅಲ್ಪನಾದ ನನ್ನ ತಲೆ ಮೇಲೂ ಇದೆ. ಹಾಗಾಗಿ ಪಾದುಕೆಗೆ ದೊಡ್ಡವರು ಚಿಕ್ಕವರು ಅನ್ನೋ ವ್ಯತ್ಯಾಸವಿಲ್ಲದೆ ಎಲ್ಲರೂ ಸೇವಿಸಬಹುದು. ಈ ಶ್ರೀಪಾದುಕೆಗಳಿಗೆ ಆಗ ಸಂಕಟವಂತೂ ಆಗೋದೇ ಇಲ್ಲ. ಸಂತೋಷದಿಂದ ಎಲ್ಲರಿಗೂ ಸೌಖ್ಯವನ್ನು ಉಂಟು ಮಾಡುತ್ತೆ. ಆದ್ದರಿಂದ ನಾನೂ ಕೂಡ ಈ ಪಾದುಕೆಗಳನ್ನು ಸ್ತೋತ್ರ ಮಾಡ್ತೀನಿ ಅಂತ ಹೇಳಿದ್ದಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.